ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸತ್ತಿನಲ್ಲಿ ನೋಡಬಹುದಿತ್ತು. 2028ರಲ್ಲಿ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಮಹಿಳೆಯರ ಪ್ರಾತಿನಿಧ್ಯ ಹೆಚ್ಚಾಗ್ತಿತ್ತು. ಆದರೆ ಎಲ್ಲ ಆಶಯಕ್ಕೆ ಎಳ್ಳು ನೀರು ಬಿಟ್ಟಾಗಿದೆ. ವಿರೋಧ ಮಾಡ್ತಕ್ಕಂಥದ್ದು ಹೊಸದೇನಿಲ್ಲ. ಆರ್ಟಿಕಲ್ 370 ಬಂದಾಗ ಕೂಡ ಸಾಕಷ್ಟು ವಿರೋಧ ಮಾಡಿದ್ರು. ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ನಿರ್ಮಿಸುವುದು ಕೂಡ ಸಾಕಷ್ಟು ವಿರೋಧ ಮಾಡಿದ್ರು. ಅದಾದ್ಮೇಲೆ ತ್ರಿವಳಿ ತಲಾಕ್ ರದ್ದತಿಗೆ ಕೂಡ ಅವರು ವಿರೋಧ ಮಾಡಿದ್ರು. GST ಜಾರಿ ಮಾಡೋರು ಕೂಡ ವಿರೋಧ ಮಾಡಿದ್ದಾರೆ. ಆಯುಷ್ಮಾನ್ ಭಾರತ್ ಅನುಷ್ಠಾನ ಕೂಡ ವಿರೋಧ ಮಾಡಿದ್ದಾರೆ. ನಿಮ್ ಶಕ್ತಿ ಇದ್ರೆ ಇವಾಗ ತನಿಖೆ ಮಾಡಿಸಿ, ಆವಾಗ ಇನ್ನ 3 ವರ್ಷ, ಇನ್ನ 2 ವರ್ಷ ನಿಮ್ ಕಾಲ ಅವಕಾಶ ಇದೆ. ಅದ್ರ ಜೊತೆಗೆ ಅದು ಮಾಡಿದ್ರಿ ಇನ್ನು ಮಾಡಿದ್ರಿ ಬೇನಾಮಿ ಅಂತಕ್ಕಂಥದ್ದು ನೀವು ಮಾಡಿದ್ರಿ. ಅಲ್ಲ ಸಮಯ ನೀವು ಮತ ಕೊಟ್ಟಿರ್ತಕ್ಕಂಥ ರೈತರು ಸುಮಾರು 1115 ಜನ ರೈತರು ಇವತ್ತು ಡಿನೋಟಿಫಿಕೇಶನ್ ಆಗಿದೆ. 815 ಜನ ರೈತರು ನಮ್ಮ ಭೂಮಿಯನ್ನ ಕೊಡಬೇಡಿ, ನಾವು ಜೀವನ ಮಾಡೋದಕ್ಕೆ ಜಾಗ ಇಲ್ಲ ಅಂತಕ್ಕಂಥ ಮನವಿಯನ್ನ ಮಾಡ್ತಾರೆ. ಏನ್ ಮಾಡ್ತಾ ಇದ್ರಿ ನೀವು? ಜಮಕೋಟೆ ಎಂತ ಫಲವತ್ತಾದಂತ ಭೂಮಿ ರೈತರಿಗೆ ವ್ಯವಸಾಯ ಮಾಡೋದಕ್ಕೆ, ಸರ್ಕಾರಿ ಜಮೀನು ಇಲ್ಲ ಒಡ್ಡು ಪ್ರದೇಶನೋ ಇಂಥ ಕಡೆ ಇದ್ರೆ ಹೋಗಿ ನೀವು ಕಾರ್ಖಾನೆಗಳನ್ನ ತೆಗೀರಿ, ನಮ್ದೇನು ಅಭ್ಯಂತರ ಇಲ್ಲ. ರೈತರ ಜಮೀನುಗಳನ್ನ ತೆಗೆದು ಕಾರ್ಖಾನೆಗಳು ಮಾಡೋದಕ್ಕೆ ರೈತರನ್ನ. ಅದರ ಜೊತೆಗೆ ಇವತ್ತು ಇಡೀ ನಮ್ಮ ಭಾರತದಲ್ಲಿ ಇಂಡಿಯಾ ಜೊತೆಗೆ JDS ಕೂಡ ಬೆಂಬಲವಾಗಿ ಇವತ್ತು ಇಂಡಿಯಾ ಜೊತೆ ಇದೆ. ನಾನು ಜಿಲ್ಲಾ ಅಧ್ಯಕ್ಷ ನನಗೆ ಜವಾಬ್ದಾರಿ ಕೊಟ್ಟಾದ್ಮೇಲೆ ಏನು NDA ಜೊತೆ ಇದೀವಿ ನಾವು. ಕಳೆದ MP ಎಲೆಕ್ಷನ್ ಅಲ್ಲಿ ಕೂಡ JDS ಅವರು ನಮಗೆ ಸಹಮತ ಕೊಟ್ಟಿದ್ದಾರೆ, ನಾವು ಕೂಡ ಅವರಿಗೆ ಸಹಮತ ಕೊಟ್ಟು ಎರಡೂ ಕಡೆ ಕೋಲಾರಲ್ಲಿ JDS ಗೆದ್ದಿದೆ. ಅದು BJP